ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಘಾಟಿ ದನಗಳ ಜಾತ್ರೆನಲ್ಲಿದ್ದೀನಿ. ಶಾಮಣ್ಣ ಸರ್ ಅವರ ಚಪ್ಪರದಲ್ಲಿದ್ದೀವಿ. ಬನ್ನಿ ಸರ್ನ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಈಗ ತಾನೇ ಮೆರವಣಿಗೆ ಮುಗಿಸ್ಕೊಂಡು ಬಂದಿದ್ದೀರಾ. ಯಶಸ್ವಿಯಾಗಿ ನಡೆದಿದೆ ನಿಮ್ಮ ಹೋರಿಗಳ ಮೆರವಣಿಗೆ. ಹೇಗಿದೆ ಸರ್ ಜಾತ್ರೆ? ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಚೆನ್ನಾಗಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿದೆ. ಸೊ ಹೋದ ವರ್ಷ ಚೆನ್ನಾಗಿ ಆಗ್ತಾ ಇದೆ. ಇಷ್ಟು ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ವರ್ಷ ಜನ ದನ ಜಾಸ್ತಿ ಎಲ್ಲ ಜಾಸ್ತಿ ಇದೆ ಅಂತ ಅನ್ಸುತ್ತಲ್ವಾ? ಸೊ ತುಂಬಾ ಜನ ಬಂದಿದ್ದಾರೆ. ಇಂಪ್ರೂವ್ಮೆಂಟ್ ಆಯ್ತು ಅಂತ. ಆಕ್ಚುಲಿ ನಿರೀಕ್ಷೆಗೂ ಮೀರಿದಂತಹ ಜನ ಬಂದಿದ್ದಾರೆ. ಹೇಗೆ ಅನಿಸ್ತದೆ ಎಲ್ಲ ಕಡೆ ಟ್ರಾಫಿಕ್ ರಸ್ತೆ. ಹೌದು, ಆದ್ರೂ ಹೇಳಿದೆ ಇದಕ್ಕೆ SP ಸಾಹೇಬ್ರಿಗೆ ಒನ್ ವೇ ಮಾಡಿಸಿ ಅಂತ. ಓಕೆ ಓಕೆ. ಹೋಗೋದು ಆ ಕಡೆಯಿಂದ ಹೋಗ್ಲಿ, ಮಕ್ಳ ಕಡೆಯಿಂದ ಬರೋದು ಹಿಂಗ್ ಬರ್ಲಿ ಅಂತ ಹೇಳಿದೆ. ಆದ್ರೂ ಅವಾಯ್ಡ್ ಮಾಡಿದ್ದಾರೆ. ಎಷ್ಟು ಜಾಸ್ತಿ ತುಂಬಾ ಜನ ಬಂದಿದ್ದಾರೆ ಈ ಸರಿ. ಬಹಳ ಜನ ಬಂದ್ಬಿಟ್ಟಿದ್ದಾರೆ. ಹೌದೌದು. ಅದರಿಂದ ಅಷ್ಟೇ, ಅದಕ್ಕೆ ತುಂಬಾ ಇದೆ. ಸೊ ಹಳ್ಳಿಕಾರನ ಕ್ರೇಜ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಜನಗಳಲ್ಲಿ ಹೊಸ ಇದು ಮೂಡಿದೆ ಅಂತ. ಮೂಡಿದೆ. ಕ್ರೇಜ್ ಜಾಸ್ತಿ ಆಗಿದೆ, ಹಂಗಾಗಿ ಜನ ಕೂಡ ಜಾಸ್ತಿ ಸೇರಿದ್ದಾರೆ. ಹೌದು, ಎಲ್ಲರಿಗೂ ಬಹಳ ಇದು ಬಂದಿದ್ದಂಗಿದೆ. ಹೌದು ಸರ್. ಎಷ್ಟು ಹೋರಿಗಳನ್ನ ಕಟ್ಟಿದ್ದೀರಾ ಸರ್? 3 ಜೊತೆ ಕಟ್ಟಿದ್ದೀವಿ ಮೇಡಮ್. 3 ಜೊತೆ ಹೋರಿಗಳನ್ನ ಕಟ್ಟಿದ್ದೀರಾ. ಓಕೆ. ಸೊ ಒಂದಕ್ಕಿಂತ ಒಂದು ಹೋರಿಗಳು ತುಂಬಾನೇ ಚೆನ್ನಾಗಿದೆ ಸರ್ ನಿಮ್ಮ ಚಪ್ಪರದಲ್ಲಿ ಇರುವಂತದ್ದು. ಜಾತ್ರೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಮೇಡಮ್, ಜಾತ್ರೆ ನಮ್ಮ ರೈತ ಬಾಂಧವರೆಲ್ಲ ಒಳ್ಳೆ ಜಾತ್ರೆ ಮಾಡಿ ರಾಸುಗಳನ್ನ ನಮ್ಮ ಅಳಿಕಾರ ತಳಿನ ಉಳಿಸಿ ಬೆಳೆಸಿ ಒಂದು ಎಲ್ಲ ಅಭಿವೃದ್ಧಿ ಮಾಡಿಕೊಂಡು ಅವರು ಇನ್ನು ಹೊಸ ಪೀಳಿಗೆ ಯುವ ಪೀಳಿಗೆಯಲ್ಲಿ ಇನ್ನೂ ಮುಂದಕ್ಕೆ ಬಂದು ಅಭಿವೃದ್ಧಿ ಮಾಡ್ತಾ ಹೋದರೆ, ಈಗ ನೋಡಿ ನಾವೆಲ್ಲ ನೋಡಿದಂಗೆ ಘಾಟಿ ಜಾತ್ರೆನ 30 ವರ್ಷ 35 ವರ್ಷ ಮಾಡ್ತಾ ಇದ್ದೀನಿ. ಒಂದೊಂದು ವರ್ಷಕ್ಕೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೊರತು ಕಡಿಮೆ ಆಗಿದ್ದಿಲ್ಲ. ಹಾಗೆ ಬೆಳ್ಕೊಂಡು ಹೋಗ್ತಾ ಇದೆ. ಭಗವಂತ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ, ಮಾಡಿಸ್ಕೊಡ್ತಾರೆ. ಬಟ್ ಹಂಗೆ ಉಡ್ತಾ ಇರ್ತಾರೆ, ಹಂಗೆ ಯುವಕರು ರೆಡಿ ಆಗ್ತಾ ಇರ್ತಾರೆ. ದನ ಜಾಸ್ತಿ ಆಗ್ತದೆ, ಜನ ಜಾಸ್ತಿ ಆಗ್ತದೆ, ಎಲ್ಲ ಜಾಸ್ತಿ ಆಗ್ತದೆ. ಈಗ ನೀವು ನೀರು, ಎಲೆಕ್ಟ್ರಿಕ್, ಇದು ಊಟ ಸೌಲಭ್ಯಗಳಂತೂ ಜಾಸ್ತಿ ಮಾಡಿಸಿದ್ದೀವಿ. ನಮ್ಮ ಮಿನಿಸ್ಟ್ರು ಆದಮೇಲೆ ಭಾಳಷ್ಟು ಅಭಿವೃದ್ಧಿ ತಂದರು. ಜಾತ್ರೆ ಅಂತೂ ಭಾಳ, ಈಗ 2 ಟೈಮ್ ಊಟ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಇಲ್ಲಿ ಜಾತ್ರೆಯಲ್ಲಿ ಬರುವಂತಹ ಜನಗಳಿಗೆ ಒಂದ್ ಕಡೆ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ. ಒಂದ್ ಕಡೆ ಇಲ್ಲ, 5 ಕೌಂಟರ್ ಮಾಡಿಸಿದ್ದೀವಿ. ಅಲ್ಲಲ್ಲೇ ಊಟ ಕೊಡ್ತಾ ಇರ್ತಾರೆ. ಸಂಜೆವರೆಗೂ ಕೊಡ್ತಾ ಇರ್ತಾರೆ. ಅನ್ನ ಸಾಂಬಾರು, ಬಿಸಿಬೇಳೆ ಬಾತು, ಇಲ್ಲ ಮೊಸರನ್ನ ಎಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ನೀರನ್ನು ತೊಟ್ಟಿಗಳು, ದನ ರಾಸುಗಳು ಕುಡಿಯಕ್ಕೆ ಟ್ಯಾಂಕರ್ಗಳು ಬರ್ತಾನೆ ಅವೆ. ಜಾಸ್ತಿ ಅನುಕೂಲ, ಚೆನ್ನಾಗಿದೆ. ಅದೆಲ್ಲ ಅನುಕೂಲ ಅವ್ರು ಮಾಡಿದ್ದಾರೆ. ಊಟದ ವ್ಯವಸ್ಥೆ ನಮ್ಮ ಮುಖ್ಯವಾಗಿ ಬೇಕಾಗಿರುವಂತದ್ದೇ ಜನಗಳಿಗೆ. ಅದು ಮೂಲಭೂತ ಸೌಕರ್ಯಗಳು, ನೀರು ಮತ್ತೆ ಊಟ, ಕರೆಂಟ್ ಮುಂದೆ ಮಾಡ್ತಾ ಇದ್ದೆ. ಎಲ್ಲ 1-4 ಪಾತ್ರೆ ದೊಡ್ಡ ಮಾಡ್ತಾ ಇದ್ದೆ. ಅದೇನು ಯಾವ ಮೂಲೆಗೆ ಆಗ್ತಾ ಇತ್ತು, ಸಾಕಾಗ್ತಾ ಇಲ್ಲ. ನಾವು ಅಲ್ಲಿ ಮಾಡಿ ಊಟ ಅಲ್ಲಿಂದ ಕೊಡ್ತಾ ಇದ್ದು. ಹಾಗೆ ಭಾಳ ವರ್ಷ ಹಂಗೆ ಕೊಟ್ಟು ಹೋಗ್ತಾ ಇತ್ತು. ಆದ್ರೆ ಅದೆಲ್ಲ ಲೆಕ್ಕಕ್ಕೆ ಸಾಗಲ್ಲ. ಈಗ ಅಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ದಿನಕ್ಕೆ 10 ಕ್ವಿಂಟಲ್ ಅಕ್ಕಿ ಬೇಯ್ತದೆ. ಒಂದು ದಿವಸಕ್ಕೆ 6ರಿಂದ 10 ಕ್ವಿಂಟಲ್. ಹೋದ ವರ್ಷ 6 ಕ್ವಿಂಟಲ್, ಈಗ 10 ಕ್ವಿಂಟಲ್ ಬೆಳೀತಾ ಇದೆ. ನಾನು ಮಾತಾಡ್ತಾನೆ ಇರ್ತೀನಿ ಯುವ ಜೊತೆಲಿ. ಏನಪ್ಪ ಅಂತ ಈ ಸಾರಿ ಅನ್ನ ಸಾಂಬಾರು ಮಾಡಕ್ಕೆ ನಾನೇ ಹೇಳಿದೆ, ಅನ್ನ ಸಾಂಬಾರು ಮಾಡೋ ಮಧ್ಯಾಹ್ನ 1 ಟೈಮ್ ಅನ್ನ ಸಾಂಬಾರು ಮಾಡಿಸಿಯಪ್ಪ ಅಂತ. ಆಯ್ತು, ಖಂಡಿತ ಖುಷಿ ಆಗ್ತಿದೆ ಸರ್. ಸಾಕಷ್ಟು ಅಂದರೆ ಏನಂತಂದರೆ ಈ ಸಲ ಘಾಟಿ ಜಾತ್ರೆ ಬಗ್ಗೆ ಒಂದು ವಿಡಿಯೋನ ಅನೌನ್ಸ್ ಮಾಡಿದ್ವಿ. ಘಾಟಿ ಜಾತ್ರೆ ಡೇಟ್ ಬಗ್ಗೆ ಸಾಕಷ್ಟು ದೂರದ ಊರುಗಳಿಂದ, ಏನು ಅಂದರೆ ಚಿತ್ರದುರ್ಗ, ಉತ್ತರ ಕರ್ನಾಟಕ, ಈ ಕಡೆ ಆಂಧ್ರ, ಈ ಕಡೆ ಬೇರೆ ರಾಜ್ಯಗಳಿಂದ ಎಲ್ಲ ತುಂಬಾ ಜನ ಬಂದಿದ್ದಾರೆ. ಏನ್ ಹೇಳ್ತೀರಾ ಸರ್? ಮೇಡಮ್, ಅವ್ರಿಗೆಲ್ಲ ಏನಾಗ್ತಿತ್ತು ಅಂದ್ರೆ ಮಾಹಿತಿ ರೀಚ್ ಆಗ್ತಿರ್ಲಿಲ್ಲ. ಈಗ ಮಾಹಿತಿ ರೀಚ್ ಆಗ್ತಾ ಇತ್ತು. ಈಗಲ್ಲ, ಅಂದಿನಿಂದ ಏನು ಮಾಡ್ತಾ ಇದೆ, ಲಿಥೋಗಳು ಮಾಡಿ ಬಸ್ಸಲ್ಲಿ ಪ್ರಿಂಟ್ ಆಗ್ತಾ ಇದೆ, ಬಸ್ಸಲ್ಲಿ ಅಂಟಿಸ್ ಕಳಿಸ್ತಾ ಇದೆ. 20-25 ಜನ ಹುಡುಗರು ಬಿಟ್ಟು ಕಳಿಸ್ತಾ ಇದ್ದ. ಬ್ಯಾನರ್ಗಳು ಆಗ್ತಾ ಇದ್ವು. ಗ್ರಾಮೀಣ ಇವಾಗೆಲ್ಲ ಟೆಕ್ನಾಲಜಿ ಮುಂದೆ ಹೋಗಿರೋದ. ನನ್ನ ಮೊಬೈಲಲ್ಲಿ ಇದೆ ನೋಡಿ, ಎಲ್ಲ ಮೊಬೈಲ್ ಎತ್ಕೊಂಡು ನೋಡ್ರು, ಮೊಬೈಲಲ್ಲಿ ಓಪನ್ ಮಾಡೋದು. ಆ ಥರ ಲಿಥೋ ಮಾಡಿ ಇದು ಕಳಿಸಿದ್ದು ಮೇಡಮ್. ಎಲ್ಲ ಕಡೆ ಗ್ರೂಪ್ಗಳಿಗೆ, ಚಿತ್ರದುರ್ಗ ಇರ್ಬೋದು, ರಾಣಿಬೆನ್ನೂರು ಇರ್ಬೋದು, ಅಲ್ಲಿ ಕನೆಕ್ಷನ್ ಇರೋರಿಗೆಲ್ಲ ಒಬ್ಬೊಬ್ರು ಕಳಿಸಿ ಅಲ್ಲಿಂದ ಅವರು ಅಲ್ಲಿಂದ ಶೇರ್ ಮಾಡಿಸಿ
ಇದು ಮಾಡಿದೆ ಮೇಡಮ್, ನೋಡಿ ಮೇಡಮ್. ಓಕೆ, ತುಂಬಾ ಚೆನ್ನಾಗಿದೆ. ಪಾಂಪ್ಲೆಟ್ ಮಾಡಿಸಿದ್ದೀರಾ? ಪಾಂಪ್ಲೆಟ್ ಅಲ್ಲ, ಲಿತೋನೆ ಅದೇ ಅದೇ ಆ ಥರ ಮಾಡಿಬಿಟ್ಟು ಹೌದು. ಎಲ್ಲಿಂದ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಶೇರ್ ಆಗಿತ್ತು ಇದು. ಎಲ್ಲ ಕಡೆನೂ ಎಲ್ಲ ಇದರಲ್ಲೂ ಇದಾಗಿದೆ. ಹೌದೌದು. ಎಲ್ಲ ಕಡೆಯಿಂದ ಕಳಿಸಿದ್ದೀನಿ. ಎಲ್ಲ ಆಂಧ್ರಗೆ ಹೋಗಿದೆ, ತಮಿಳ್ನಾಡಿಗೆ ಹೋಗಿದೆ. ನಮ್ಮ ಮಿತ್ರ ರಾಜ್ಯಗಳು ಅವೆರಡು ಬರೋರು ಬರಲಿ, ವ್ಯಾಪಾರ ಮಾಡಲಿ ಅಂತ ಅವ್ರಿಗೆ ಕಳಿಸಿದ್ದೀನಿ. ರಾಣಿಬೆನ್ನೂರು ಕಡೆ ಆ ಗ್ರೂಪ್ಗಳಿಗೆ ಹಾಕ್ಸಿದ್ದೀನಿ, ಹುಬ್ಬಳ್ಳಿಗೆ ಹಾಕ್ಸಿದ್ದೀನಿ, ಕನೆಕ್ಷನ್ಗಳು ಎಲ್ಲ ಕಡೆ ಹಾಕ್ಸಿದ್ದೀನಿ. ಇದು ನಂದು ಮೊದಲಿಂದ ವೈಯಕ್ತಿಕ ಪ್ರಚಾರ. ಅದಕ್ಕೆ ಆ ಭಗವಂತನ ಅನುಗ್ರಹ ನಮಗೆ ಮೊದಲಿಂದ ಇದೆ. ಆದರೂ ಆ ಥರ ಎಲ್ಲ ಮಾಡಿದ್ದೀನಿ. ಹೋದ ಸರಿನೂ ಇದೆ, ರಾಷ್ಟ್ರ ಎರದು ಇದೆ ಬೇಕಾದ್ರೆ ಓಪನ್ ಮಾಡಿದ್ದೀನಿ. ಆ ಥರ ಅಡ್ವರ್ಟೈಸ್ ಮಾಡ್ಕೊಂಡ್ ಬಂದದ್ದು ಮಾಡೋದೇ ಚಲ, ಜನಗಳಿಗೆ ರೀಚ್ ಮಾಡಿ ಮಾಡೋದಿಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಲ್ ಬಾಯಿ ಜ್ವರ ಇದ್ದಾಗೂ ಮಾಡಿಸಿದ್ದೀವಿ. ನಮ್ಮ DC ಸಾಹೇಬರು, ಶಂಕರ್ ಸಾಹೇಬರು ಇದ್ದಾಗ CM ಸಾಹೇಬ್ ನಮ್ದು ಸಿದ್ದರಾಮಣ್ಣವ್ರೆ. ಆಗ ನಿಷಾದ ಇದ್ರು ಕೂಡ DC ಸಾಹೇಬ್ರಿಗೆ ಹೇಳಕ್ ರಿಕ್ವೆಸ್ಟ್ ಮಾಡಿ, ಸರ್ ಮಾಡಿಸ್ಬಿಡಿ ಸರ್, ಇದು ಪುರಾತನ ಕಾಲ ದೇವಸ್ಥಾನ, ಇಲ್ಲಿ ಇದಾಗಬಾರ್ದು, ಇತಿಹಾಸ ಇರೋದು ಅಂತೇಳಿ ಹೇಳಿ ಮಾಡಿಸ್ಬಿಟ್ಟು ಆವಾಗ ಆಯ್ತು. ಆಮೇಲೆ ಬಬ್ಬೆ ರೋಗ ಬಂದಾಗೂ ಮಾಡಿಸಿದೆ. ಯಾವ ಟೈಮಲ್ಲಿ ನಿಲ್ಲಿಸಲ್ಲ ಭಗವಂತ, ನಿಲ್ದಿರ ನಡೀತು. ಅದಕ್ಕೆ ಭಗವಂತ ಇದು ಹಬ್ಬ ಒಂಥರ ಖುಷಿ, ಹಬ್ಬದ ಸಂಭ್ರಮ. ಎಲ್ಲರೂ ನಾವೆಲ್ಲರೂ ಅಷ್ಟೇ ನೆಂಟರಿಷ್ಟು ಕರೆದಿದ್ದೀವಿ, ಸ್ನೇಹಿತರು ಕರೆದಿದ್ದೀವಿ, ಊಟ ಮಾಡ್ತೀವಿ, ಊಟ ಮಾಡಿಸ್ತೀವಿ, ಎಲ್ಲರಿಗೂ ಸೇರ್ತೀವಿ, ಒಂದು ಹಾರ ಹಾಕ್ತೀವಿ, ಒಂದು ಶಾಲು ಹಾಕ್ತೀವಿ, ಏನೋ ಒಂದು ಹಂಚ್ಕೊಳ್ತೀವಿ ಪ್ರೀತಿನ. ಹಂಗೆ ಹಂಚ್ಕೊಂಡು ಎಲ್ಲರೂ ಸಂತೋಷ. ಜಾತ್ರೆಗೋಸ್ಕರ ಕಾಯ್ತಿರ್ತೀರಾ ಅನ್ಸುತ್ತೆ. ಕಾಯ್ತೀವಿ, ಹೌದು ಮೇಡಮ್. ಒಂದು 6-7 ಲಕ್ಷ ಖರ್ಚು ಮಾಡ್ತೀವಿ, ಇದಾದ ಚಿಂತೆ ಮಾಡಲ್ಲ. ಎತ್ತುಗಳಿಗೆ ಒಂದು 20 ಲಕ್ಷ ಖರ್ಚು ಹಾಕಿರ್ತೀವಿ, ಎತ್ತಿನ ಮೇಲೆ ಇನ್ವೆಸ್ಟ್ ಒಂದು 7-8 ಲಕ್ಷ ಖರ್ಚು ಮಾಡೋಕೆ ಅದಕ್ಕೆ ಚಿಂತೆ ಮಾಡೋದು. ಯಾಕೆ ಅಂದ್ರೆ ಒಂದು ಖುಷಿ ಹಬ್ಬ ಮಾಡೋಕೆ. ನಮ್ಗೆ ಹಬ್ಬ ಬಂದ್ರೆ ಹೆಂಗಿರುತ್ತೆ ಹಂಗೆ ನಾವೆಲ್ಲ ಹಬ್ಬ ಹೆಂಗೆ ಆಚರಿಸ್ತೀವೋ ಈ ಜಾತ್ರೆನೂ ಹಂಗೆ. ಹೌದು, ಖಂಡಿತ. ಅಂದ್ರೆ ನಾವು ಏನು ಬಸವಣ್ಣನನ್ನ ದೇವರಿಗೆ ಹೋಲಿಸ್ತೀವಿ, ಅದನ್ನ ನಾವು ಎಷ್ಟು ಮೆರೆಸ್ತೀವೋ ಅದು ನಮ್ಮನ್ನ ಅಷ್ಟೇ ಮೆರೆಸುತ್ತೆ ನಾಳೆ ದಿನ. ಖಂಡಿತವಾಗ್ಲೂ ಅದನ್ನ ಅದು ಮಾತ್ರ ಮರೆಯಲ್ಲ. ಹೌದು, ಖಂಡಿತ ಸರ್. ಅದು ನಮಗೆ ಕಟ್ಟಿಟ್ಟು ಬುತ್ತಿ ಫಲ. ಫಲ ಅವ್ರು ಕಟ್ಟಿಟ್ಟು ಬುತ್ತಿ. ನೀವೇನದು ಮಾಡ್ತಿರೋ ಏನ್ ಸೇವೆ ಕೊಡ್ತೀರಾ ಅದು ರಿಟರ್ನ್ ನಮಗೆ ಬಂದೇ ಬರುತ್ತೆ. ಬಂದ್ಬಿಡುತ್ತೆ, ಅದು ಆಟೋಮೆಟಿಕ್ ಬರುತ್ತೆ. ಅದು ಕೊಡೋದಷ್ಟೇ ನಮ್ಮ ಡ್ಯೂಟಿ. ಹೌದು, ಖಂಡಿತವಾಗ್ಲೂ. ಯಾವುದೇ ರೀತಿಯಾದ ಸೇವೆ ಮಾಡೋದು ನಮ್ಮ ಭಾಗ್ಯ. ಇದು ಕೊಡೋದು ದೇವರ ಕೈಲಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ಸರ್. ಎಲ್ಲ ಒಂದು ಹೋರಿಗಳು ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅಂಡ್ ಘಾಟಿ ಜಾತ್ರೆ ಕೂಡ ಈ ಸಲ ನಿರೀಕ್ಷೆಗೂ ಮೀರಿದಂತಹ ಜನ ಸೇರಿದ್ದೀರಾ, ತುಂಬಾ ಖುಷಿ ಕೊಟ್ಟಿದೆ. ಸೊ ಇದೇ ರೀತಿ ಎಲ್ಲ ಜಾತ್ರೆಗಳಲ್ಲೂ ಕೂಡ ರೈತರಿಗೆ ಬೆಂಬಲ ಕೊಡಿ, ಪ್ರೋತ್ಸಾಹ ಕೊಡಿ. ಎಲ್ಲ ಜಾತ್ರೆಗಳಲ್ಲೂ ಇದೇ ರೀತಿ ಎನ್ಕರೇಜ್ ಮಾಡಿ, ಎಲ್ಲ ಜಾತ್ರೆಗಳನ್ನು ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಮಾಡಿಕೊಡಿ ಅಂತ ನಾನು ಕೂಡ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ಹೋರಿಗಳನ್ನ ಒಂದ್ಸಲಿ ನೋಡ್ಬಿಡೋಣ, ಬನ್ನಿ ಮೇಡಮ್. ಸೊ ಬನ್ನಿ ಒಂದ್ಸಲಿ ಹೋರಿಗಳನ್ನ ನೋಡ್ಬಿಡೋಣ. ಸರೋವರ ಚಪ್ಪರದಲ್ಲಿ ತುಂಬ ಚೆನ್ನಾಗಿದೆ ಹೋರಿಗಳು. ಶಾರ್ಟಾಗಿ ಒಂದ್ಸಲಿ ನೋಡ್ಕೊಂಡ್ ಬಂದ್ಬಿಡೋಣ. ನಿಮ್ಮ ಚಪ್ಪರದಲ್ಲಿ ಹಳ್ಳಿಕಾರ್ ಹೋರಿಗಳನ್ನ ನೋಡ್ತಾ ಇದ್ರೆ ಆ್ಯಕ್ಚುಲಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಬಣ್ಣ ತುಂಬ ಚೆನ್ನಾಗಿದೆ. ಹಳ್ಳಿಕಾರ್ ಹೋರಿಗಳು ಬಣ್ಣವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿವೆ. ಹೇಗೆ ಸರ್, ಹೇಗೆ ಮೇಂಟೈನ್ ಮಾಡ್ತಿದ್ರಿ? ಮೇಡಮ್ ಏನು ಇಲ್ಲ ಮೇಡಮ್, ಮಾಮೂಲಿ ಹಾಲು ಕುಡಿಸ್ತೀವಿ, ಒಣಮೆ ಒಲಿಸ್ತೇವೆ, ಶುದ್ಧೀಕರಣವಾಗಿರ್ತವೆ, ಶುದ್ಧೀಕರಣ ಮಾಡ್ತೀವಿ, ಅಂದರೆ ಭಾಳ ಶುದ್ಧವಾಗಿರ್ತವೆ. ಮತ್ತೆ ತಿಂಡಿ ಒಳ್ಳೆ ತಿಂಡಿ ಕೊಡ್ತೀವಿ. ಒಳ್ಳೆ ತಿಂಡಿ ಕೊಡ್ತೀರಾ? ಒಳ್ಳೆ ತಿಂಡಿ ಕೊಡ್ತೀವಿ. ಇದು ಅದಕ್ಕೆ ಹಂಗೆ ಇರ್ತದೆ. ಎಷ್ಟಲ್ಲಾಗಿದೆ? 2 ಅಲ್ಲ ಮೇಡಮ್. 2 ಅಲ್ಲಾಗಿದೆ. ಈ ವರ್ಷ ಎಲ್ಲ 2 ಅಲ್ಲೇ ಇರುತ್ತೆ. ತುಂಬ ಚೆನ್ನಾಗಿದೆ ಆ್ಯಂಡ್ ಬಣ್ಣ ಕೂಡ ತುಂಬ ಚೆನ್ನಾಗಿ ಉಳಿಸ್ಕೊಂಡಿದೆ. ತಿಂಡಿನಲ್ಲಿ ಏನು ಕೊಡ್ತೀರಾ ಸರ್ ಮುಖ್ಯವಾಗಿ? ಮುಖ್ಯ ರವೆ, ನಾವು ತಿನ್ನೋ ರವೆ, ಅಕ್ಕಿ ನುಚ್ಚು, ಗಂಜೆ ಮಾಡ್ತೀವಿ. ಆಮೇಲೆ ರವೆ ಬೂಸ, ಅಕ್ಕಿ ಇದು ಕಳೆ ಒಟ್ಟು, ಚಕ್ಕೆ ಬೂಸ ಎಲ್ಲ ಮಿಕ್ಸ್ ಮಾಡಿ ಗಂಜಿಲಿ ಕೊಡ್ತೀವಿ. ಬೇಂದಿರೋ ತಿಂಡಿ. ಬಣ್ಣ ಕೆಡ್ದಿರ ನೋಡ್ಕೋಬೇಕು ಅಂದ್ರೆ ನಾವು ತಿಂಡಿನಲ್ಲಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀರಾ? ತಿಂಡಿ ಆಮೇಲೆ ಒಣ ಹುಲ್ಲು. ತಿಂಡಿನಲ್ಲಿ ಏರುಪೇರುಗಳಾದ್ರೆ ಬಣ್ಣ ಕೆಡುತ್ತೆ ಅಂತ ಹೇಳ್ತೀರಾ? ತಿಂಡಿಲೇ ಏರುಪೇರಾದ್ರೆ ಬಣ್ಣ ಕೆಡುತ್ತೆ. ಸೊ ಅದನ್ನ ನಾವು ಮುಖ್ಯವಾಗಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಇದು ಒಂದು ಮನೆಯಿಂದ ಒಂದು ಬಣ್ಣಕ್ಕೆ ಹೋಗ್ಬಿಟ್ರೆ ಇದಾಗ್ಬಿಡುತ್ತೆ. ಒಂದು ಮನೆಯಿಂದ ಒಂದು ಮನೆಗೆ ಹೋಗೋವಾಗ ಚೇಂಜ್ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಆ ವಾತಾವರಣಕ್ಕೆ ಚೇಂಜ್ ಆಗ್ಬಿಡುತ್ತೆ. ಹೌದು. ಇದೇನು ಬೆಲೆ ಇದೆ ಸರ್? ಮೇಡಮ್ ಇದು 6 ಲಕ್ಷ. 6 ಲಕ್ಷ. ಸೊ ತುಂಬ ಚೆನ್ನಾಗಿದೆ. 2 ಅಲ್ಲಿನ ಒಂದು ಹೋರಿಗಳಿವು. ತುಂಬ ಚೆನ್ನಾಗಿ ಬಣ್ಣವನ್ನು ಉಳಿಸ್ಕೊಂಡಿದೆ ಆ್ಯಂಡ್ ತುಂಬ ಹೈಲೈಟ್ ಆಗಿ ತುಂಬ ಕಳೆಕಳೆಯಾಗಿ ಕಾಣ್ತಾ ಇದೆ. ಬನ್ನಿ ಆ ಕಡೆ ಇರೋಂಥದ್ದು ನೋಡೋಣ. ಸರ್ ಇಟ್ಕೊಳ್ಳಿ. ನೋಡ್ತಾ ಇರೋಂಥದ್ದು ನೀವು ಈ ಹೋರಿ ಮತ್ತು ಈ ಹೋರಿ ಕೂಟ. ಇದು 2 ಕೂಟ ಕೂಡ ತುಂಬ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ, ತುಂಬ ಹೈಲೈಟಾಗಿ ಕಾಣ್ತಾ ಇದೆ. 2 ಅಲ್ಲಿನ ಹೋರಿಗಳಿದು. ಆ ಕಡೆ ಒಂದು ಜೊತೆ ಹೋರಿ ಇದೆ, ಬನ್ನಿ ನೋಡೋಣ. ಬನ್ನಿ ಮೇಡಮ್, ಬಂದ್ಬಿಡಿ. ಏನು ಬನ್ನಿ
ಬಾಣ ಒಳಗಡೆ ನಮಗೂ 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 ಒಂದು ಏನಾರ ಯೋಗ ಬರಲಿ ಬೇಡ. ನೀನು ನಮ್ಮ ಜಾತ್ರೆಗಿನ ಮೊದಲೇ ಓರಿ ಇದು ಮಾಡಿರೋದು ಎಲ್ಲ ಇಲ್ಲ, ಎಲ್ಲ ನಿಮಗೆ ಮಾಡಿರೋದು ಬ್ಯಾಲೆನ್ಸು. ಸೊ ಈಗ ನೀವು ಇಲ್ಲಿ ನೋಡ್ತಾ ಇರೋಂಥದ್ದು ಕಡೆ ಹಾಲಿನ ಎತ್ತುಗಳು ತುಂಬ ಚೆನ್ನಾಗಿದೆ ಸರ್. ಈ ಎತ್ತಿನ ಬಗ್ಗೆ ಹೇಳೋದಾದ್ರೆ ಸಾಕಷ್ಟು ಜನ ಈ ಒಂದು ಹೋರಿಗಳನ್ನು ಕೇಳ್ತಾ ಇದ್ದಾರೆ. ಈ ಒಂದು ಹೋರಿಗಳ ಬಗ್ಗೆ ಹೇಳೋದಾದ್ರೆ ಸರ್ ನಾನೇನು ಹೇಳೋದು ಬೇಡ. ಯಾಕೆಂದರೆ ಎಲ್ಲರೂ ನಮ್ಮ ವೆಂಕಟೇಶ ಮೊದಲು ನಿಜಕ್ಕೂ ಹೇಳ್ಬೇಕಾದ್ರೆ 3ನೇ ವರ್ಷದಲ್ಲಿ ನಾನು ಹೋಗಿದ್ದೆ ತಗೊಳಕ್ಕೆ. ಕನಕಪುರದಲ್ಲಿದ್ದ ನನ್ನ ಸ್ನೇಹಿತರ ಹತ್ರ ಜಾತ್ರೆ ಟೈಮಲ್ಲೇ ಹೋದೆ. ಇಲ್ಲಿ ನಮ್ಮ ಎತ್ತು ಓರಿದ್ರು, ಆದ್ರೆ ಅವ್ರಿಗೆ ಏನೂ ಆಗಲಿಲ್ಲ, ಅವ್ರು ಕೊಡಲಿಲ್ಲ. ಅಲ್ಲಿ ಮಿಸ್ ಆಗಿದ್ದು. ಶಿವಗಂಗೆಗೆ ಹೋದೆ, ಅಲ್ಲೂ ಮಿಸ್ ಆಯಿತು. ಮುಡುಕ್ತರೆಯಲ್ಲಿ ಅಲ್ಲೂ ಮಿಸ್ ಆಗಿತ್ತು. ಆ ವರ್ಷ 3 ಕೈ ಮಿಸ್ ಆಯಿತು. ಕೊನೆ ಲಾಸ್ಟ್ಗೆ ನಮ್ಮ ದೇವನಹಳ್ಳಿ ಈರಪ್ಪನ ಹತ್ರ ಬಂದಾಗ ನಾನು ಸಮಾನ ಹೋಗಿ ಈರಪ್ಪ ಸ್ನೇಹಿತ ಹೋಗಿ ಏನು ಮಾತಾಡಿ. ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಮನೆಗೆ ಬಂದು? 1 ವರ್ಷ ಆಯ್ತು. 1 ವರ್ಷ ಘಾಟಿಗೆ ತಗೊಂಡಿದ್ದ. 4 ಕಲ್ಲಲ್ಲಿತ್ತು. ಓಕೆ, ಈಗ ಕಡೆಗೆ ಬಂದಿದೆ. ಈ ಕಡೆಗೆ ಬಂದಿದೆ ಸರ್. ಇಷ್ಟು ಡಿಮ್ಯಾಂಡ್ ಆಗೋದಕ್ಕೆ ಈ ಒಂದು ಓರಿಗಳಿಗೆ ಏನು ಕಾರಣ ಸರ್? ಮೇಡಮ್ ಏನು ಅದಿರೋ ಮುಖ ಲಕ್ಷಣ, ಆ ಬಾಡಿ ಇರೋದು, ಅವು ನಡ್ಕೊಳ್ಳೋ ರೀತಿ ಎಲ್ಲ ಇದನ್ನು ಅವು ನಡೆದ್ರೆ ದೇವ್ರು ನಡೆದಂಗೆ ನಡೀತಾ ಇರ್ತದೆ. ಎಲ್ಲ ಒಂಥರ ಇದ್ರಲ್ಲ ಅವ್ರು ಬಂದಿದೆ, ಆ ವರ್ಚಸ್ ಅವ್ರಿಗೆ ನಿಂತು ಬಿಟ್ಟಿದೆ. ಯಾರ ಹತ್ರನೇ ಇಲ್ಲ, ನಮ್ದೇ ಅಂತಲ್ಲ, ಯಾರ ಹತ್ರ ಇದ್ರು ಆ ವರ್ಚಸ್ ಅವ್ರಿಗೆ ಇರೋದಕ್ಕೆ ಅದು ಅಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಸೊ ಇನ್ನೇನು ಹೇಳ್ತೀರಾ ಸರ್ ಈ ಒಂದು ಓರಿ ಬಗ್ಗೆ? ಸಖತ್ತು ಡಿಮ್ಯಾಂಡ್ ಇದೆ ಈ ಒಂದು ಓರಿಗಳಿಗೆ. ಕಡೆಗೆ ಬಂದಿರುವಂತಹ ಓರಿಗಳು ತುಂಬ ಜನ ಕೇಳ್ತಾ ಇದ್ದಾರೆ ಈ ಒಂದು ಓರಿಗಳನ್ನ. ಗೊತ್ತಿಲ್ಲ ನೆಕ್ಸ್ಟ್ ಇವ್ರ ಮನೆಯಲ್ಲೇ ಉಳ್ಕೊಳ್ಳುತ್ತಾ ಇಲ್ಲ ಯಾರಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಸೊ ನೋಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ನನಗೂ ನಮ್ಮ ಮಕ್ಕಳಿಗೆಲ್ಲ ಅಭಿಪ್ರಾಯ ತುಂಬಾ ಇಷ್ಟ ಇದೆ ಅಂತ. ಅವಕ್ಕೆ ಏನಾಗಿದೆ ಅಂದ್ರೆ ನಮ್ಮನೇಲಿರೋಷ್ಟು ಸಂತೋಷ ಏನು ಬಹಳ ಉಲ್ಲಾಸ ಆಗುತ್ತೆ. ನಮ್ಮ ಥರ ಮನ್ಕೊಳ್ತೇವೆ, ತುಂಬಾ ಸಂತೃಪ್ತಿಯಾಗಿರುತ್ತೆ. ಒಂದಿಗೆ ತಲೆ ಕೊಟ್ಟು ಮನ್ಕೊಳ್ತೇವೆ, ಅಷ್ಟೊಂದು ತೃಪ್ತಿ ಆಗುತ್ತೆ. ಅದರಿಂದ ಅಂತ ಕಡೆ ಅವು ನೆಮ್ಮದಿ ಬಿಟ್ರೆ ನಮಗೆ ನೆಮ್ಮದಿ ಅಲ್ವಾ? ಹಾಕೋ ಊಟ ನಮಗೆ ಇದಲ್ಲ. ಅವು ಎಷ್ಟು ನೆಮ್ಮದಿಯಾಗಿ ಊಟ ಮಾಡಿ ಸಂತೃಪ್ತಿ ಆಯ್ತವ ಅಷ್ಟೇ ನಮಗೆ ಭಾಗ್ಯ ಸಿಗುತ್ತೆ. ಅದು ಹಾಗಾಗಿ ಉಳಿಸ್ಕೋಬೇಕು ಅನ್ನೋಂತ ಒಂದು ಇಚ್ಛೆನಲ್ಲಿದ್ದೀರಾ. ನೋಡ್ಬೇಕು, ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಆಕ್ಚುಲಿ ಯಾರ ಮನೇಲಿ ಉಳ್ತಿನೋ ಋಣ ಇದೆಯೋ ಅದು ಹೇಳಕ್ಕಾಗೋದಿಲ್ಲ. ಹೌದು, ನನ್ನ ಆಸೆ ನನಗಿದೆ. ನಮ್ಮ ಆಸೆ ನಮ್ಮ ಹತ್ರ ಮುಗ್ದಿದ್ರೆ. ಇದನ್ನ ಕೂಟ ಮಾಡಿದ್ಯಾರು ಸರ್? ಮೊದಲೇ ಈಗ ಊಟದಿಂದನೇ ಬಂದಿದ್ಯಾ ಇದು? ಊಟದಿಂದನೇ ಬಂತು. ಅದು ಸಿಹಳ್ಳಿ ಅಂತಿದೆ, ನಿಮ್ಗೆ ಗೊತ್ತಲ್ಲ ಸಿಹಳ್ಳಿ? ಬನ್ನೂರ ಹತ್ರ ಸಿಹಳ್ಳಿ ಅಂತ. ಆ ಸಿಹಳ್ಳಿಯಲ್ಲಿ ಒಬ್ಬ ಹುಡುಗ ಶ್ರೀಧರ್ ಅಂತಿದ್ದಾನೆ, ಅವನು ಕೂಟ ಹಾಕಿದ್ದು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆ ಕೂಟ ಅಲ್ಲ, ಅವನ ಜೊತೆನೆ ತಂದಿದ್ದ. ಅಲ್ಲಿಂದ ಕನಕಪುರಕ್ಕೆ ಬಂದು, ಕನಕಪುರದಿಂದ ಹಿಂಗೆಲ್ಲ ಅಲ್ಲಿಂದ ಮೆರ್ಕೊಂಡು ಬಂದಿದೆ. ಕೂಟ ಬದಲಾಗಿಲ್ಲ, ಕೂಟ ಉಳಿಸ್ಕೊಂಡು ಚೆನ್ನಾಗಿ ಬಂದಿದೆ. ಮೊನ್ನೆ ಕೂಟ ಬದಲ ಮಾಡಕ್ಕೆ ನಮ್ಮ ತಿಮ್ಮರ್ಕೋಬಲ್ ಕಿಷ್ಟಪ್ಪನವ್ರು ಪ್ರಯತ್ನ ಪಟ್ರು. ಅದು ನಾನು ಅದಕ್ಕೆ ಒಪ್ಲಿಲ್ಲ. ನನಗೆ ಹಿಂಗೆ ಕೊಟ್ಬಿಡು ಅಂತೇಳಿ ಹಂಗೆ ತಗೊಂಡು ತಯಾರು ಮಾಡ್ದು. ಇದು ಚಿಕ್ಕದು ಅಂತ ಅವ್ರ ಭಾವನೆ. ನೋಡಿ ನಿಮಗೆ ಏನೇ ಅನ್ನಿಸ್ತದೆ ಅಂತ, ಚಿಕ್ಕದಾಗಿದೆಯಾ ಅಂತ. ಚೆನ್ನಾಗಿದೆ. ಅದೊಂಚೂರು ಹಂಪ್ ಇಟ್ಟಿದೆ ಅಂತ ಅನ್ಸುತ್ತಲ್ವಾ? ಒಂಚೂರು ಸ್ವಲ್ಪ ಇದು ಸಣ್ಣದಾಗ್ತದೆ ಅಂತ ಅವರು ಇದು ಮಾಡಿದ್ರು. ಹೌದೌದು. ಬಂದೆ ಸೊ ತುಂಬ ಚೆನ್ನಾಗಿದೆ ಸರ್. ಮುಂದಿನ ದಿನಗಳ ನೋಡೋಣ ನೆಕ್ಸ್ಟ್ ಎಲ್ಲೋಗುತ್ತೆ ಅಂತ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಸರ್. ಸಾಕಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲೂ ಟೈಮ್ ಕೊಟ್ಟು ನಮ್ಮ ವೀಕ್ಷಕರೊಟ್ಟಿಗೆ ಮಾತಾಡಿದ್ದೀರಾ, ಹಳ್ಳಿಕಾರ್ ಬಗ್ಗೆ ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಹೆಚ್ಚಾಗಿ ಇದು ಎಲ್ಲರಿಗೂ ನಮ್ಮ ರೈತ ಬಾಂಧವರು, ಹುಡುಗರು, ಯುವಕರೆಲ್ಲ ಎದ್ದು ಮುಂದಿನ ಪೀಳಿಗೆನ ಜಾಸ್ತಿ ಮಾಡಲಿ, ಹೆಚ್ಚೆಚ್ಚು ಮಾಡಲಿ. ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಮ ಸೇವೆ ಅಪಾರ. ನಿಮ್ಮನ್ನ ನಿಜವಾಗ್ಲೂ ವರ್ಣಿಸಕ್ಕಾಗಲ್ಲ. ಅದು ನಿಮ್ಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ತುಂಬಾ ಚೆನ್ನಾಗಿ ಎಲ್ಲಾರನ್ನೂ ಹೈಲೈಟ್ ಮಾಡ್ತೀರಾ. ಒಳ್ಳೇದಾಗ್ಲಿ ನಿಮ್ಗೆ, ಒಳ್ಳೇದಾಗ್ಲಿ ಮೇಡಮ್. ಅವ್ರು ಹೇಳ್ತಾವ್ರು ಬಾಯ್ಬಿಟ್ಟು. ನಾನು ಬೆಳಗ್ಗೆ ಎದ್ದರೆ 5 ಗಂಟೆಗೆ ಎದ್ದರೆ ಫಸ್ಟ್ ಹೋಗಿ ಗೋಮುಖ ನೋಡಿ ಆಚೆ ವಾಕಿಂಗ್ ಮಾಡ್ತೀವಿ. ಟೈಮ್ ಕೊಟ್ಟು ಕಸ ಎಲ್ಲ ಸಗಣಿ ಎಲ್ಲ ತಳ್ಳಿ ಇಂಚಲ್ಲಿ ರಾತ್ರಿ ಮಾಡಿದ್ರಲ್ಲ 11 ಗಂಟೆ 12 ಗಂಟೆಗೆ ಮನೆಗೆ ಬರೋದು. ಎಷ್ಟೊತ್ತು ಲಾಸ್ಟ್ ಮೊದಲು ಎಲ್ಲ ಮನೆ ಗೇಟ್ ಎಲ್ಲ ನೋಡಿ ಮಾತಾಡಿಸಿ ಸಗಣಿ ಎಲ್ಲ
ಒಳ್ಳೆ ಹೊಡೆದು ಆ ಪ್ರತಿಫಲ ಹಣ್ಣು ಹೇಳ್ತಾ ಇದ್ರೆ ಅವಾಗಲೇ ಆ ಪ್ರತಿಫಲ ಎಲ್ಲಿ ಹೋಗಲ್ಲ, ಬಂದೇ ಬರ್ತದೆ. ಅದು ಹಂಗೆ ಕಟ್ಟಿಟ್ಟು ಬುದ್ಧಿ, ನಿಜವಾಗ್ಲೂ ಅದು ಕಟ್ಟಿಟ್ಟು ಬುದ್ಧಿ. ಯಾಕೆಂದ್ರೆ ನಾವು ಈಗ ದೇವ್ರಿಗೆ ಎಷ್ಟು ಕಲ್ಪಸೋಣ ಕಿವಿಲೋಗಿ ಹೇಳ್ತೀವಿ ನಮ್ಗೆ ಒಳ್ಳೇದು ಮಾಡಪ್ಪ ಅಂತ. ನಾವು ನಮ್ಮ ಜೀವ ಇರೋ ಇತ್ತು ಕೇಳಲ್ಲ, ಅದನ್ನ ಕೇಳಲ್ಲ, ನಾವು ಕೇಳಲ್ಲ. ಯಾಕೆಂದ್ರೆ ನಮ್ಗೆ ಅಷ್ಟು ಬುದ್ಧಿ ಇಲ್ಲ. ಆದರೂ ಏನು ನಾವು ಮಾಡ್ತೀವಲ್ಲ, ಒಂದೆಡೆ ಹುಲ್ಲು ಹಾಕಿ ಮೈ ಮೇಲೆ ಕೈ ಹಾಕ್ತೀವಲ್ಲ, ಅಲ್ಲ ಪಾಪ ಎಲ್ಲ ಉಂಟು. ಅದು ನಮಗೆ ಕಾಣ್ತೀರ, ಅದು ತೊಳ್ಕೊಂಡು ಹೋಗ್ತಾ ಇರ್ತದೆ. ಒಳಗೆ ಹೋಗೋದು ಇಲ್ಲೇ ಮಾತಾಡೋದು. ಅದರಿಂದ ನೀವೆಷ್ಟು ಜನ ವಿಜನ್ ಮಾಡಿ, ನೀವೆಷ್ಟು ಎತ್ತರಕನೇ ಇರಲಿ, ಇದೇ ಬೇರೆ. ಯೋಗೇಶು ಮಿನಿಸ್ಟರ್ ಆಗಿದ್ದು, ಬಾಲೇಶ್ ಮಿನಿಸ್ಟ್ರು GKVK ಬಂದಿದ್ರು. ನಾನು GKVK ಹೋಗಿದ್ದೆ ಆ ವರ್ಷ. ಎಲ್ಲರೂ ಇದ್ದೀವಿ, ನಮ್ಮ ಅಣ್ಣ ಇದ್ದರು, ನಾವೆಲ್ಲರೂ ಒಟ್ಟೊಟ್ಟಿಗಿದ್ದೀವಿ. KH ಮುನಿಯಪ್ಪನವರು ಎಲ್ಲರೂ ವೇದಿಕೆ ಮೇಲೆ. ಆ ವರ್ಷವೇ ವೇದಿಕೆಗೆ ನಾನು ಹೇಳಿದೆ, ವೇದಿಕೆ ಕರೆದು ಇದು ಕೊಡಬೇಕು, ಪ್ರೈಸ್ ಕೊಡಬೇಕು. ನೀವು ಎಲ್ಲೋ ಹೋಗೊಂದು ಬಕೆಟ್ ಮರೆಯಲ್ಲಿ, ಎತ್ತಿನ ಮರೆಯಲ್ಲಿ, ಪರ್ದೆ ಮರೆಯಲ್ಲಿ ಕೊಡೋದಲ್ಲ, ರೈತರನ್ನ ಕರೆದು ವೇದಿಕೆ ಮೇಲೆ ಅವ್ರಿಗೊಂದು ಸನ್ಮಾನ ಮಾಡಿ ಅಲ್ಲಿಂದ ಇದು ಮಾಡಿ ಅಂತೇಳಿ ಸಿ ನಾರಾಯಣಗೌಡರಿಗೆ ಹೇಳಿದೆ, ಹೇಳಿ ಮಾಡಿಸಿದೆ. ಅವಾಗ ಅದೇ ನನ್ನಿಂದನೇ ಸ್ಟಾರ್ಟ್ ಆಯಿತು. ನನ್ನ ಹಿಂದೆ 4 ಕಲ್ಲು ನೆತ್ತು ಬಿಟ್ಟಿದ್ದು ನಾನು. ನನ್ನ ವೇದಿಕೆ ಮೇಲೆ ಕರ್ಕೊಂಡು ಹೋದ್ರೆ ಎಲ್ಲ ಇವರು ಡಾಕ್ಟ್ರುಗಳು ಎಲ್ಲರೂ ಅವರೇ. ಆಮೇಲೆ ಹೋಯ್ತಾ ಇದ್ರೆ ಯೋಗೇಶ್ ಅಣ್ಣ ಮಾತಾಡ್ತಾವ್ರೆ, ಅಣ್ಣ ಪೊಲೀಸ್ ಹಾಕಿದ್ದೀರಾ ಅಂತ. ಇಲ್ಲಣ್ಣ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ನಾನು ಹಿಂದೆ ಮೆಟ್ಲತ್ತ ಬರ್ತಾವೆ ಓರಿ. ನಾನು ಹಿಂದೆನೇ ಹಿಡ್ಕೊಂಡು ಬರ್ತಾಯಿದ್ರೆ ಅವು ಮೆಟ್ಲತ್ತವೆ. ಕಡೆಗೆ ನಿಮ್ಗೆ ಫೋಟೋಗಳು ತೋರಿಸ್ತೀನಿ, ಇಲ್ಲಿ ಗಂಟ ಇದ್ದಾವೆ ಬೇಕಾದ್ರೆ. ಅದು ನಮ್ಮ ಹುಡುಗನ ಬಂದಲ್ಲವೇ ಮೆಟ್ಲು ಹತ್ತಾಗ ಬಂದ್ಬಿಟ್ಟು ಆವಾಗ ನಮ್ಮಣ್ಣ ಇದ್ಕೊಂಡು ಮರಿ ಓರಿ ಬರ್ತಾವೆ ಕಣಪ್ಪ ಅಂತ ಹಿಂಗೆ ನೋಡಿದ್ರೆ ಹಿಂದಿನೇ ಅವೆ. ಆಮೇಲೆ ಅಲ್ಲಿಗೆ ಎಲ್ಲರೂ ಅಣ್ಣ ಅಲ್ಲೇ ಇರಲಣ್ಣ, ಅಲ್ಲಿಗೆ ಬರ್ತೀವಿ ಅಂತ ಎಲ್ಲರೂ ಅಲ್ಲಿಗೆ ಹಿಡ್ಕೊಂಡು ಬಂದರು. ಎಲ್ಲಿಗೆ ಮೆಟ್ಲು ಎತ್ತಿರ್ಗು ಎಲ್ಲರೂ ಬಂದುಬಿಟ್ರು. ಇಲ್ಲೇ ಎತ್ತನ ಹೊಡಿಬೇಡ್ರಿ, ಅಲ್ಲೇ ಇರೋಣ ಅಂತೇಳಿ ಅಲ್ಲೇ ನಿಂತ್ಕೊಂಡು ಫೋಟೋ ತೆಗಿಸಿ ಎಲ್ಲರೂ ಫೋಟೋ ತಗೊಂಡು ಆಮೇಲೆ ಆವಾಗ ಯೋಗೇಶ್ ಅಣ್ಣ ಕೈ ಹಿಡ್ಕೊಂಡು ಹೇಳಿದ್ರು, ಅಣ್ಣ ಇಷ್ಟು ರಾಜಕೀಯ, ಇಷ್ಟು ಬಿಸ್ನೆಸ್ಸು, ಇದು ಎದ್ರ ಮಧ್ಯೆ ಇದಕ್ಕೆ ಯಾವಾಗ ಅಣ್ಣ ಟೈಮ್ ಕೊಡ್ತೀಯಾ ಅಂತಂದ್ರು. ಇದು ನಿನ್ನ ಜೊತೆಲಿ ಮೆಟ್ಲುತ್ತವೆ ಅಂದರೆ ಏನೇಣ ಮಾಡಿದ್ವಿ ಅವಕ್ಕೆ ಅಂತ. ಅದನ್ನು ನಾವು ಎಷ್ಟು ಪ್ರೀತಿಸ್ತೀವಿ ಅಂದರೆ ಅಷ್ಟು ಪ್ರೀತಿಸಿದ್ರೆ ಅವಾಗ ನಮ್ಮನ್ನ ಹಂಗೆ ಪ್ರೀತಿಸ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮನ್ನ ಉದ್ಧಾರ ಮಾಡಿ. ಅಣ್ಣ ಈ ಎತ್ತಲ್ಲಿ ಮಾತ್ರ ಬೆಲೆ ಕಟ್ಟೋಕ್ಕಾಗಲ್ಲ. ನೀ ಹೆಂಗೆ ಭಾವಿಸ್ತೀವೋ ಅದು ಹಂಗೆ ನೀವು ನಮ್ಮ ತಲೆ ಮೇಲೆ ಇಟ್ಟಿರ್ತದೆ. ನಾವು ಹೆಂಗೆ ನಿರ್ಲಕ್ಷ್ಯ ಮಾಡ್ತೀವೋ ಅದು ನಮ್ಮನ್ನ ಹಂಗೆ ನಿರ್ಲಕ್ಷ್ಯ ಮಾಡ್ಕೊಳ್ಬೋದು. ಬಹುತೇಕ ಜನಕ್ಕೆ ಭಾಳ ನಾವು ರೈತರಿಗೆ ಗೊತ್ತಿರಲ್ಲ, ಏನೋ ಮಾಡ್ತಾ ಇರ್ತೀವಿ. ಆದರೆ ಆ ಒಂದು ಬಿಸ್ನೆಸ್ ವಸ್ತು ಅಲ್ಲ ಇವತ್ತು ವ್ಯಾಪಾರ. ಅದು ಬೇಡ, ತಂದು ಮೋಜಿಗೋಸ್ಕರ ತಂದು ಮಾರೋದಲ್ಲ. ಇದು ನಮ್ಮ ಲಕ್ಷ್ಮಿ. ಈ ಮನೆಯಿಂದ ಆ ಮನೆ ಬೆಳಗಕ್ಕೆ ಹೋಗಮ್ಮ ಅಂತ ಮಗಳು ಕೊಟ್ಟಂಗೆ. ನೀವು ಆಗಲೇ ನೋಡಿಲ್ಲ, ಟಿವಿಯವ್ರು ನೋಡ್ತಾ ಇದ್ರು. ನಾನು ಆಗಲೇ ಪೂಜೆ ಮಾಡಿದೆ, ಕಾಲಿಗೆ ನಮಸ್ಕಾರ ಹಾಕೋವಾಗ ನನ್ನ ಕಣ್ಣಲ್ಲಿ ನೀರು ಬಂತು. ಅಮ್ಮ ತಾಯಿ, ನೀನು ಯಾರ ಮನೆಗೆ ಹೋಗ್ತೀವೋ, ನನ್ನಮ್ಮ ಯಾರ ಮನೆಗೆ ಹೋಗಿ ಉದ್ಧಾರ ಮಾಡ್ತೀವೋ, ಯಾವ ಮನೆಗೆ ಹೋದರೂ ಉದ್ಧಾರ ಮಾಡು ಅಂತೇಳಿ ಎತ್ತಿನ ಕಾಲಿಗೆ ನಮಸ್ಕಾರ ಮಾಡಿದೆ. ಈಗ ಅಲ್ಲಿ ಈ ಮಧ್ಯಾಹ್ನ ಪೂಜೆ ಮಾಡಿದಾಗ ಆ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆಂದರೆ ಅಷ್ಟು ದಿನ ಸಾಕಿರ್ತೀವಿ, ಮಾರಬಾರ್ದು ಅಂತ ಮಗ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ನಾನು ಮಾರೋದು ಬೇಡ ಅಂತೀವಿ, ನಾನು ಶ್ರಮಣಿಗೆ ಹೇಳ್ತೀವಿ, ಎಲ್ರಿಗೂ ಹೇಳ್ತೀನಿ. ಬಟ್ ಆದರೂ ಋಣ ನಿಮ್ಮ ಮನೇಲಿದ್ದರೆ ನಮ್ಗೆ ಗೊತ್ತೇ ಇಲ್ಲ. ಈಗ 1 ಅವರ್ ಮುಂದೆ ಗೊತ್ತಿಲ್ಲ, ನಿಮ್ಮ ಮನೆಗೆ ಋಣ, ನನ್ನ ಮೋರಿ ನಿಮ್ಮ ಮನೆಗೆ ಬರೋ ಋಣ ಆಯ್ತೆ ಅಂತ ನನಗೆ ಗೊತ್ತಿಲ್ಲ ಅಲ್ವಾ, ನಿಮಗೂ ಗೊತ್ತಿಲ್ಲ. ಏನಂటే ಅದಕ್ಕೆ ಆ ಒಂದು ಅದನ್ನು ಕಳಿಸ್ಕೊಡೋ ಬಾಂಧವ್ಯ ತುಂಬ ಹೃದಯದಿಂದ ತಳ್ಳಿ. ಅಣ್ಣ ಹೋದ ವರ್ಷ 10-15 ಜನ ತಗೊಳ್ಳೋರು, 20 ಬ್ಯಾಚು ಕೂತ್ಕೊಂಡು ಇದೇ ಥರ ಕೂತ್ಕೊಂಡ್ವಿ. ನನ್ನ ಸಂಬಂಧ ನಾನು ಕೂತ್ಕೊಂಡ್ವಿ, ಅಣ್ಣ ಕೂರಿಸ್ಕೊಂಡು 20 ಬ್ಯಾಚ್ ತಗೊಳಕ್ಕೆ ರೆಡಿ ಅವ್ರೆ. ಲಾಸ್ಟಿಗೆ ಇರೋನ ಲಾಸ್ಟ್ಗೆ ಯಾರಿಗೆ ಹೇಳೋದು, ಅಣ್ಣ ಅವರಷ್ಟು ಅವರೇ ಅಣ್ಣ ಆಕ್ಷನ್ ಬಿಡೋಕೆ ಹೇಳು ಅಂತ. ಅಣ್ಣ ಮೇಲೆ ನನ್ನ ಒಳಗೆ ಒಬ್ಬರನ್ನೇ ಕರ್ಕೊಂಡು ಹೋದ್ರು. ಕಂಡೀಷನ್ ಎಲ್ಲರೂ ಹೋಗೋಕೆ ಹೇಳು, ಎತ್ಕೊಡಲ್ಲ. ದುಡ್ಡಿಗೆ ಆಸೆ ಬೀಳಂಗಿದ್ರೆ ಅಣ್ಣ ಹೋದ ವರ್ಷ 15 ಲಕ್ಷಕ್ಕೆ ಹೋಗು, 10 ಲಕ್ಷ 15 ಲಕ್ಷ ಅಂತ ಕರಿ ಅವರಷ್ಟು ಅವರೇ. ಅಣ್ಣ ನನ್ನೊಬ್ಬನ ಒಳಗೆ ಕರ್ಕೊಂಡು ಹೋದ್ರು. ಕಂಡೀಷನ್ ಹೇಳ್ಬಿಡು, ಎಲ್ರಿಗೂ ಎತ್ಕೊಡಲ್ಲ. ಅದು ಅವ್ರ ದುಡ್ಡಿಗೆ ಎಕ್ಸ್ಪೆಕ್ಟೇ ಮಾಡಿಲ್ಲ, ಮಾತು ಕೊಟ್ಬಿಟ್ಟಿದ್ರು ಒಬ್ರಿಗೆ. ಆ ಮಾತು ಏನು ಮಾಡಿದ್ರು ಗೊತ್ತಣ್ಣ, ಬಂದ ತಕ್ಷಣ ವ್ಯಾಪಾರಕ್ಕೆ ಅವ್ರು ಬಂದರು, ಕುತ್ಕೊಂಡ್ರು. ವ್ಯಾಪಾರ 10 ಲಕ್ಷ ಹೇಳಿದೆ, 10 ಲಕ್ಷ ಹೇಳಿದ್ರೆ ಅವ್ರು ಬಂದ ತಕ್ಷಣ ಇಲ್ಲಿ ಯಾರು ಅಂತ ಇದ್ರೆ 8 ಲಕ್ಷ ಕೊಡ್ತೀವಣ್ಣ ಹಂಗೆ ಹಿಂಗೆ ಅಂತ ಕೂಗಾಡ್ತಿದ್ರು. ಅವ್ರು ಯಾರು ಕಿವಿಗೆ ಬಿತ್ತು ಅದು ನನಗೆ ಗೊತ್ತಿಲ್ಲ. ನಾನು 10 ಲಕ್ಷ ವ್ಯಾಪಾರ ಹೇಳಿದೆ ಅವ್ರಿಗೆ, ಅವ್ನು 10 ಲಕ್ಷಕ್ಕೆ ಬರಲ್ಲ ಅಂತ. ಒಂದೇ ಮಾತಲ್ಲಿ 8 ಲಕ್ಷ ತಗೊಂಡ ನೀನು
ಅಂತೇಳ್ಬಿಟ್ಟು 5 ಲಕ್ಷ ಇತ್ತು ಹಂಗೆ cash. ಇನ್ನೊಂದು ಮಾತಾಡಲಿ, ಯಾಕೆಂದ್ರೆ ಅಪ್ಪನಿಗೆ ಅಲ್ಲಿ ಹೇಳಿದೆ ಫಸ್ಟ್ ನಿನಗೆ ಮಾತು ಕೊಡ್ತೀನಿ, ನೀನು ಬರೋ ಗಂಟೆ ಕಾಯ್ತೀನಿ, ನೀನು ಆಗಲ್ಲ ಅಂದಾಗ ಬೇರೆಯವ್ರು ಕೊಡ್ತೀನಿ, ಬಾ ಜಾತ್ರೆಗೆ ಅಂತ ಹೇಳಿದ್ದೆ. ಆಮೇಲೆ ಭಾಳ ಜನ ಏನೇನು ಅಂದ್ಕೊಂಡ್ರು, ಮೊದಲೇ ಅಡ್ವಾನ್ಸ್ ಇಸ್ಕೊಂಡ್ರು, ಹಂಗೆ ಇಸ್ಕೊಂಡು ಏನೇನು ಅಂದ್ಕೊಂಡ್ರು, ಅದೆಲ್ಲ ಬೇಡ. ಆದರೆ ನಾನು ಯಾವಾಗ ಇಟ್ಕೊಳ್ತೀವಿ? ಮಾತು ಕೊಟ್ಟರು ಒಂದೇ, ಅಡ್ವಾನ್ಸ್ ತಗೊಂಡ್ರು ಒಂದೇ ಟೈಮ್ ನೋಡಿ. ಆವಾಗ ಹಂಗಾಗಿ ಆಮೇಲೆ 9 ಗಂಟೆ ಮೇಲೆ ನೀವು ಹೋಗೋಣ. ನಮ್ಮ ಇವು ಜಯರಾಮಣ್ಣ ಫೋನ್ ಮಾಡಿದ್ರು, ಮಸಾಲೆ ಜಯರಾಮಣ್ಣ, ಅಣ್ಣ ನೀನು ಎಷ್ಟು ಹೇಳ್ತೀವಿ ಕೊಡ್ತೀನಿ ಅಣ್ಣ ಅಂತ. ಕೆಲಸ ನಾವು 9-10 ಗಂಟೆ ಆ ಕೃಷ್ಣಪ್ಪನ ಮಾಸ್ ಕೊಟ್ಟಿದ್ದೀನಿ, ಅವ್ನು ಬೇಡ ಅಂದರೆ ಯಾರನ್ನ ತಗೊಳ್ಳಿ. ಸುಬ್ಬಣ್ಣನಿಗೂ ಹೇಳಿ, ನಾನು ನಮ್ಮ ಅಣ್ಣ ನಮ್ಮ ವೆಂಕಟೇಶ್ ಅಣ್ಣನೂ ಅದೇನೆ, ಸುಬ್ಬಣ್ಣನಿಗೆ ವೆಂಕಟೇಶ್ ಅಣ್ಣ ಮಾಡಿ ಊಟ ಮಾಡ್ಕೊಂಡು ಹಾಂ ಅಣ್ಣ ಅವ್ನು ಬಂದು ಹೋಗ್ಬಿಡ್ಲಿ ತಕ್ಷಣ ಯಾರೇನೇ ಹೊಡ್ಕೊಳ್ಳೋದು. ನಾವು ಎದುರಿಗೇನೆ ಸುಬ್ಬಣ್ಣನೂ ಇದ್ದ.